ಈ ಡ್ರೆಸ್ನ ಮಲ್ಲೇಶ್ವರಮಲ್ಲಿ ತಗೊಂಡಿದ್ದು. ನಮ್ಮ ಹಸ್ಬೆಂಡ್ ಟೀ ಮಾಡಿದ್ದಾರೆ, ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಚೇತನ್ ವ್ಲಾಗ್ಸ್. ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ ಎದೆಯ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಹಸ್ಬೆಂಡ್ದು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಸೊ ಅದಕ್ಕೆ ಹಂಗೆ ಪಾಪುನ ನೋಡ್ಕೊಬರೋಣ ಅಂತ ನಾನು ಬರ್ತೀನಿ ಅಂತ ಒಪ್ಪಿಸ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ನಾನು ಮತ್ತೆ ಅವ್ರ ಜೊತೆಗೆ ವಾಪಸ್ ಬರ್ತೀನಿ. ಮತ್ತೆ ನೀನು ಬರಬೇಡ ಅಲ್ಲೇ ಇರೋ ಅಂತಿದ್ರು, ಆದರೆ ನಂಗೆ ನೋಡಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅವ್ರ ಜೊತೆಗೆ. ಇವಾಗೆಲ್ಲ ರೆಡಿ ಆಗಿದ್ದೀವಿ, ತಲೆ ಒಂದು ಬಾಚ್ಕೋಬೇಕು. ತಿಂಡಿ ನಾವು ಅಲ್ಲೇ ತಿಂತೀವಿ. ಹಾಯ್ ಹಾಯ್, रुको जरा सबर करो. ಹಾಯ್ ಎಲ್ಲ ಗುಡ್ ಮಾರ್ನಿಂಗ್. ಅಲ್ಲೇ ಸ್ಟೇಷನಲ್ಲಿ ತಿಂಡಿ ತಿಂತೀವಿ. ಬೇಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲ ವಿಷಯಕ್ಕೆ ತುಪ್ಪ ಏನಾದ್ರು ತುಪ್ಪ ಐತೆ ಊರಲ್ಲಿ. ಖಾಲಿ ಇಲ್ಲ, ಟೀ ಕಾಯಿಸ್ತಾ ಇದೆಯಾ? ಟೀ ಮಾಡ್ತಾ ಇದ್ದೀನಿ, ಸ್ಪೆಷಲ್ ಟೀ ನಮ್ಮ ಯಜಮಾನ್ರೆ ಇವತ್ತು ಟೀ ಮಾಡಿದ್ದು. ಇದು ಬೆಲ್ಲ ಹಾಕ್ದಾ? ಹಾಕಿದ್ರಮ್ಮ, ಕುಡಿದ್ರೆ ಕಳ್ದೋಗ್ಬೇಕು ನಂಗೆ. ಈ ಟೈಟಾಗಿ ಹಾಕು, ಜಿರಳೆ ಪರಳೆ. ಇವಾಗ ಹತ್ತೀನಿ, ಇಲ್ಲಿ ಜಿಲ್ಲೆ ಅವಸ್ಥೆ ಹಚ್ಬಿಟ್ಟೆ ಬರ್ತೀನಿ. ಊರಿಗೆ ಹೋಗ್ತೀವಲ್ಲ, ಅಲ್ಲಿ ಅವಳದು ರಿಯಾಕ್ಷನ್ ಹೇಗಿರುತ್ತೆ ನಾನು ನೋಡಿದ ತಕ್ಷಣ ಅಂತ ವಿಡಿಯೋ ಮಾಡ್ತೀನಿ, ಹಾಕ್ತೀನಿ ಫ್ರೆಂಡ್ಸ್, ನೋಡ್ತಾ ಇರಿ. ಎಷ್ಟು ದಿನ ಆಯಿತು ಅವಳು ಇಷ್ಟು ದಿನದ ಮೇಲೆ ನಮ್ಮನ್ನ ಹೆಂಗೆ ಕಂಡುಹಿಡಿತಾಳೆ, ಏನು ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ ನೋಡೋಣ. ಅದಕ್ಕೆ ಪೂಜೆನೂ ಆಗಿದೆ, ಎಲ್ಲ ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಗಿದ್ದೀವಿ. ನನ್ನ ಔಟ್ಫಿಟ್ ನೋಡ್ಬೋದು ನೀವು, ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದೀನಿ. ಈ ಹಣ್ಣು ನೆಡೋಕ್ಕೆ ಆಗಲಿಲ್ಲ ಗೈಸ್, ಹಂಗೆ ಐತೆ. ಊರಿಂದ ಬಂದಮೇಲೆ ನೆಡು ಈಗ ತಗೊಂಡು ಹೋಗ್ಬಿಟ್ಟು ಇದು ಕವರಿಗೆ ಹಾಕೊಂಡು ಹೋಗಿ ನಡೀತಿತ್ತು. ಎಲ್ಲಿ ಮುರಿದೋಗುತ್ತೆ? ಅಲ್ಲಿ ಗಾಳಿ ಆಡಲ್ಲ ಬಾತ್ರೂಮಲ್ಲಿ, ಇಲ್ಲೇ ಅಡುಗೆ ಮನೆ ಹತ್ರ ಇಡು. ನಮ್ಮ ಹಸ್ಬೆಂಡ್ ಟೀ ಮಾಡಿದ್ದಾರೆ, ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ. ಅಯ್ಯೋ ನೀರೇ ಕುಡ್ದಿಲ್ಲ. ಟೀ ಕುಡಿ ಅಂದ್ರೆ ಸಖತ್ ಬಿಸಿ ಐತೆ. ಅವಳು ತುಂಬ ನೆನಪಾಗ್ತಿದ್ದಾಳೆ ಗೈಸ್ ನನಗೆ ನೋಡ್ದಿರೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದಿನ ಅಷ್ಟೇ ಅಲ್ವಾ ನೋಡ್ಕೊಂಡು ವಾಪಸ್ ಬರ್ತೀನಿ ನಾನು ನಿನ್ನ ಜೊತೆಗಂತ ಹೋಗ್ತಾ ಇರೋದು. ನನ್ನ ಫೈನಲ್ ಔಟ್ಫಿಟ್ ನೋಡಿ ಗೈಸ್. ಸ್ವಲ್ಪ ಮೇಲೆ ಇದು ಮಾಡು. ಈ ಡ್ರೆಸ್ನ ಮಲ್ಲೇಶ್ವರಮಲ್ಲಿ ತಗೊಂಡಿದ್ದು. ಬಾಯ್ ಫ್ರೆಂಡ್ಸ್, ಇವಾಗ ಮನೆ ಬಿಡ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾ ವಿಡಿಯೋ ಮಾಡ್ತೀನಿ. ಬಾಯ್ ಬಾಯ್. ಏನು ಬೇಕು? ಅವಳು ಇದನ್ನ ತಗೋ, ಕೈ ಉಗುರು ತೆಗಿಯಲ್ಲ. ಪರ್ಫ್ಯೂಮ್ ಒಂಚೂರು ಹಾಕೋದು. ಹಾಂ, ಒಂಚೂರು ಪರ್ಫ್ಯೂಮ್ ಹಾಕೊಳ್ಳೋಣ. ಇದಕ್ಕೆ ಹಾಕು, ಧೂಳು ಹಿಡ್ದೋಗೋದು. ಇಲ್ಲ ಕಿಲ್ಲಿ. ಸಾಕು 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 ಸಾಕು, ಬೇಡ ಸಾಕು, ವಾಸನೆ ಜಾಸ್ತಿ ಬರ್ತದೆ. ಇಲ್ಲೇ ಇಡು, ಅಲ್ಲೇ ಬಿದ್ದೋಗುತ್ತೆ. ಇಲ್ಲಿಡು, ಗಾಜಿಂದ ಇದ್ರಲ್ಲಿ. ಇದು ಕಸಿಗೆ ಸಿಗಬೇಕು. ಆ್ಯಕ್ಚುಲಿ ಪ್ಲಾಸ್ಟಿಕ್ ಗುಜ್ರಿ ಇದ್ರ ಐಟಮ್ಸ್ ಎಲ್ಲ ಹಾಕೋಣ ಅಂದ್ಕೊಂಡೆ. ಹೆಂಗೆ ಮಾಡಿದ್ರು 2 ಲಗೇಜ್ ಆಗೇ ಬರ್ತದಲ್ಲ. ಅವಳು ಇಲ್ವಲ್ಲ, ಆರಾಮಾಗಿ ಓಡಾಡ್ಬೋದು. ಅವಳಿದ್ರೆ ಅಪ್ಪ ಅವಳು ಎತ್ಕೋಬೇಕು, ಲಗೇಜ್ ಎತ್ಕೋಬೇಕು. ಅಯ್ಯೋ, ಯಾರು ಇವ್ನು ಸರ್ಸಿದ್ದು ನೋಡಿಲ್ಲಿ? ನೀನೇ. ಇದನ್ನ ಇಡು, ಇಲ್ಲೇ ಅಂದಾಗ ಸರ್ಸ್ತೈತೆ. ವಿಡಿಯೋ ಆಗೈತೆ. ಗ್ಯಾಸ್ ಆಫ್ ಮಾಡು. ಕೆಳಗೆ ಮಡಗಿದೆಯಲ್ಲ. ಫೈನಲಿ ರೆಡಿ ಆಗಿದ್ದೀವಿ. ಏನು ಮಾಡ್ತಿದ್ಯಾ? ಟೀ ಹಾಕ್ಬೇಕಾ? ಖರ್ಚಿಪ್ ತಗೊಂಡಿರ, ನಿಂದೆ ಖರ್ಚಿಪ್ ಇರುತ್ತಲ್ಲ.
ಬೇಗ ಬಾ. ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ನೋಡಬೇಕು ನಮ್ಮನ್ನು ನೋಡಿ. ಈಕೆ ಅವಳಿಗೆ ಸರ್ಪ್ರೈಸಾಗಿ ಒಂದು ಗೊಂಬೆ, ಒಂದು ಪರ್ಸು ತೊಗೊಂಡಿದ್ದೀನಿ. ಈಗ ಆಟೋ ಹತ್ತಕ್ಕೆ ಹೋಗ್ತಾಯಿದ್ದೀವಿ. ಆಟೋ ಹತ್ಬಿಟ್ಟು ಅಲ್ಲಿಂದ ಮತ್ತೆ ಬಸ್ಸು ಇಟ್ಕೊಂಡು ಹೋಗ್ತೀವಿ. ಆಟೋ ಬಂತು ಗೈಸ್. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಚೆ ಬಂದಾಗ ವಾಯ್ಸ್ ಸರಿ ಕೇಳಿಸಲ್ಲ, ಒಂಥರ BMTC ಬಸ್ ಹತ್ತಕ್ಕೆ ಬಂದ್ವಿ ಗೈಸ್. ಯಶವಂತಪುರ ಬಸ್ ಇಲ್ವಾ? ನಮಗೆ ಬೇಕಾದಾಗಿರಲ್ಲ ಬಿಡು, ಬೇಡದಾಗ ಓಡಾಡ್ತಿರ್ತೇವೆ. ಒಂದು 50 ಎಫ್ಫೇ ಬರಲ್ಲ. ಇದೇನೋ ಬಿದ್ದೈತೆ. ಮಲ್ಲೇಶ್ವರಂ ಇದು ಹೋಗುತ್ತಲ್ವಾ 252? ಹಾಂ, ನಿಮ್ಮ BMTCನ ನಮ್ದೇ ಎಲ್ಲ BMTC ನೋಡಿ, ಆದಷ್ಟು ಟ್ರಾಫಿಕ್ನ ಅವಾಯ್ಡ್ ಮಾಡಿ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂತೂ ಇಂತೂ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು. ಬ್ಯಾಗು ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ. ನನಗೆ ಕೈ ನೋಯ್ತಾ ಇತ್ತು, ಸೊ ಅದಕ್ಕೆ 2 ಅವರೇ ಅಂತೂ ಇಂತೂ ಬಂದ್ವಿ. ಹಾಸನ್ ಇದು ಯಾವುದು ಪ್ಲ್ಯಾಟ್ಫಾರ್ಮಲ್ಲಿ ನೋಡು, ಇದು ಹೋದ್ಮೇಲೆ ಬರುತ್ತೇನೋ. ಮೇ ಬಿ ಇದು ಹೋದ್ಮೇಲೆ ಬರುತ್ತೆ ಅನಿಸುತ್ತೆ. ಅಂತೂ ಟ್ರೈನ್ ಸಿಕ್ತು. ಈ ಕಡೆಗೆ ಕುತ್ಕೋ. ಅಲ್ಲೇ ಕುತ್ಕೋ. ಟ್ರೈನು ಸೀಟ್ ಸಿಕ್ತು. ಸೀಟೆಲ್ಲ ಖಾಲಿ ಇರ್ತಾವಲ್ವ. ಟಿಫನ್ ತಗೊಂಡಿದ್ದೀನಿ. ಗಂಟೆಗೆ ಬಿಡುತ್ತೆ ಟ್ರೈನು. 8:30ಗೆ ಟ್ರೈನಲ್ಲಿ ಕುತ್ಕೊಂಡಿದ್ದೀವಿ ಗೈಸ್. ನಮ್ಮ ಮನೆಯವ್ರು ನನ್ನ ಎದುರಿಗೆ ಕುತ್ಕೊಂಡಿದ್ದಾರೆ ಸೀಟಲ್ಲಿ. ವಾಶ್ರೂಮ್ಗೆ ಟಿಫನ್ ತಗೊಂಡು ಬಂದಿದ್ದೀವಿ. ತಿಂತೀವಿ. ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆ ಬಿಟ್ಟು 9 ಗಂಟೆಗೆ ತಿಂತೀವಿ. ನಮ್ಮ ಯಜಮಾನ್ರು ಅಲ್ಲೇ ತಿಂದು ನಾನು ಪಾರ್ಸೆಲ್ ತೊಗೊಂಡೆ. ಬೆಳಿಗ್ಗೆ ನನಗೆ ಹೋಗಲ್ಲ ಏನು, ಒಂದು 9:30 10 ಗಂಟೆ ಆದರೂ ಆಗಬೇಕು ಗೈಸ್ ನಾನು ತಿನ್ನೋದು. 9 ಗಂಟೆಗೆ ತಿಂತೀನಿ. ಫುಲ್ ಖಾಲಿ ಇದೆ, ಜಾಸ್ತಿ ಏನು ರಶ್ ಇಲ್ಲ. ಈಗ ಬಿಡ್ತಾನೆ. ನಾವು ನೆಕ್ಸ್ಟ್ ಭದ್ರಾವತಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ ಗೈಸ್. ಭದ್ರಾವತಿಗೆ ಬಂದ್ವಿ ಗೈಸ್. ಮಳೆ ಅಂದರೆ ಮಳೆ, ಇಲ್ಲಿ ಮಳೆ ಸುರಿತೈತೆ. ಒಂದು ಟೀ ಕುಡ್ಕೊಂಡು ಹೋಗೋಣ. ಒಂದೇ ಸಲ ಕುಡ್ದಿತ್ತಾನೆ, 2 ಸಲ ಕುಡಿಯೋದಂತೆ. ಅಬ್ಬ ಇದೆಂಥದ ಮದ್ದೂರೊಡೆ ತಿಂದು ಬಾಯೆಲ್ಲ ಒಂಥರ ಆಗ್ತೈತೆ, ಅದಕ್ಕೆ ಟೀ ಕುಡಿತೀನಿ. ಇದೇ ಟ್ರೈನಿಗೆ ನಾವು ಬಂದಿದ್ದು ಗೈಸ್, ಶಿವಮೊಗ್ಗ ಟೌನ್. ಮಳೆ ಈ ಕಡೆ ಬಂದುಬಿಟ್ರೆ ಮಳೆ 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 ಮಳೆ. ಟೀ ಕುಡಿದ್ಬಿಟ್ಟು ಕೊಡಿ, ಹಿಡ್ಕೊತೀನಿ ಬ್ಯಾಗು. ಕೊಡುವೆ ಬೇ. ನನ್ನ ಮಗಳು ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ ನೋಡಬೇಕು. ಊರಿಗೆ ಹತ್ರ ಬಂದಂಗೆ ನನಗೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತೈತೆ, ನನ್ನ ಮಗಳು ಹೆಂಗೆ ರಿಯಾಕ್ಷನ್ ಕೊಡ್ತಾಳಂತ. ಇದೆ ನೋಡಿ ಭದ್ರಾವತಿ ಸ್ಟೇಷನ್. ಅವತ್ತು ಬೈಕಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಇವಾಗ ಭದ್ರಾವತಿಯವ್ರು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಮ್ಮ ಹಸ್ಬೆಂಡು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.
ಅಂತ. ನೀರು ಅಷ್ಟೊಂದಿಲ್ಲ ಈ ಕಡೆ. ಹ್ಞೂ ಸ್ವಲ್ಪ ಯಾಕೋ ಸ್ವಲ್ಪ ಬಂದೈತಿ, ಜಾಸ್ತಿ ಮಳೆ ಆಗಿಲ್ಲ ಅನಿಸುತ್ತೆ ಈ ಸಲ. ಎಲ್ಲೂ ಆಗಿಲ್ಲ ಅಲ್ವಾ, ಬೆಂಗಳೂರಲ್ಲಿ ಮಳೆನೇ ಇಲ್ಲ ಈ ಸಲ. ಫೋನ್ ಬಿದ್ದೋದ್ರೆ ಮುಗೀತು ಕತೆ ನಂದು. ನೀರು ಹೆಂಗೆ ಹರಿತೈತೆ ನೋಡು, ದುಬು 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 ಅಂತ. ಇಲ್ಲೂ ಮೊಸಳೆ ಅವಂತೆ. ಹೌದಾ? ಹ್ಞೂ ಆ ಕಡೆ ನಾವು ನೀರು ಆ ಕಡೆ ಜಾಸ್ತಿ ಐತೆ ಅನ್ಸುತ್ತೆ, ನೀನು ಈ ಕಡೆ ಕರ್ಕೊಬಂದಿದ್ಯಾ. ಹೌದಾ? ಬಾ ಕೊಡು. ಹ್ಞೂ ಅವ್ರ ಥಿಯೇಟರ್ ಪಿಕ್ಚರ್ ನೋಡಿ ಬಳೆ ದಾಟ್ಬೇಕಾರೆ ಒಂದು ಕಾಲೇ ತಿನ್ಬಿಟ್ಟಿತ್ತು ಇಷ್ಟು ಹೊಡೆದಾಕಿದ್ರ. ಸಾಯ್ಸಕ್ಕೆ ಹೊರಗಡೆ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗೈತೆ, ಭದ್ರಾವತಿ ಇದ್ರ ಹತ್ರ ಇಳಿದು ಯಾರು ಈಜಾಡಕ್ಕೆ ಹೋಗ್ಬೇಡಿ, ಹೊಳೆಲಿ ಮೊಸಳೆ ಕಂಡಿದೆ ಅಂತ. ಸರಿ ಫ್ರೆಂಡ್ಸ್, ಮನೆಗೆ ಹೋಗ್ಬಿಟ್ಟು ನಮ್ಮ ಪಾಪು ರಿಯಾಕ್ಷನ್ ಹೆಂಗಿದೆ ಅಂತ ಅದನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ತಾಯಿರಿ. ಬೈಕಲ್ಲಿ ಹೋಗ್ತಿದ್ದೀವಿ ಗೈಸ್, ನಮ್ಮ ಮಾವ ಬಂದು ಹೆಲ್ಮೆಟ್ ಹಾಕಿಲ್ಲ, ಇಲ್ಲೇ ಮನೆ ಇರೋದು ಗದ್ದೆ ಹತ್ರ. ಗೈಸ್ ಇವಾಗ ಮನೆ ಹತ್ರ ಬಂದಿದ್ದೀವಿ, ನೋಡೋಣ ರಿಯಾಕ್ಷನ್ ಹೆಂಗೆ ಮಾಡ್ತಾರೆ. ನಾಯಿನಾ ನಾಯಿ ಕಚ್ಚೈತೆ, ಹುಡಿ ಹುಡಿ ವಿಶ್ವ. ಇದು ಮಮ್ಮಿ, ಇದು ಅಜ್ಜಿ. ಹಾ ಗಾಡಿ ತಾತ ಅಂತ, ತಾತನ ಗಾಡಿ ಅನ್ನಕ್ಕೆ ಗೊತ್ತಾಯಿಲ್ಲ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.